ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಜರ್ ನೋಡೋಣ. ನಮ್ಮ ರೋಡ್ ಮ್ಯಾಪ್ ಪ್ರಕಾರ ಇವತ್ತಿನ ವಿಡಿಯೋಗೆ ನಮ್ಮ ಲೆವೆಲ್ 1 ಮುಗಿಯುತ್ತೆ ಅಲ್ವಾ. ಎಲ್ಲ ಸಿಂಪಲ್ ಪ್ರಾಜೆಕ್ಟ್ ಲೆವೆಲ್ 1 ಮುಗ್ತಾ ಇರೋದು. ಇದನ್ನು ತುಂಬ ಕಲ್ತಿರ್ತೀರ. ಸೊ ಬನ್ನಿ ಈಗ ಬಜರ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮೇನ್ ಗೋಲ್ ಏನಪ್ಪ ಇಲ್ಲಿ ಸುಮ್ಮನೆ ಒಂದು ಡೆಮೋಸ್ ತೋರಿಸ್ತೀನಿ. ಗೋಲ್ಗಿಂತ ಮುಂಚೆ ಏನಿಲ್ಲ ನೋಡ್ರೋ, ಹಿಂಗೆ ಸಿಂಪಲ್ ವೈರ್ ಇದೆ ನೋಡಿ. ಪ್ರತಿ ಒಂದು ನಿಮಿಷಕ್ಕೂ ಸೌಂಡ್ ಹಾಕಬೇಕು ಅಂತ ಅಷ್ಟೇ, ಓಕೆನಾ. ಏನು ಅಂದರೆ ಈ ಬಜರು, ಓಕೆನಾ, ಇಲ್ಲಿದೆಯಲ್ಲ ಬಜರು. ಈ ಬಜರು ಔಟ್ಪುಟ್ ಡಿವೈಸ್ ಇದು, ಓಕೆನಾ. ಮತ್ತು ನಮಗೆ ಈ ಪ್ರಾಜೆಕ್ಟಿಂದ ನಮಗೆ ಸೌಂಡ್ ಹೆಂಗೆ ಜನರೇಷನ್ ಆಗುತ್ತೆ ಗೊತ್ತಾಗುತ್ತೆ, ಮತ್ತು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಬಜರ್ ಗೊತ್ತಾಗುತ್ತೆ, ಓಕೆನಾ. ಹೌ ಹಾರ್ಡಿನೋ ಕಂಟ್ರೋಲ್ಸ್ ಎ ಬಜರ್ ಯೂಸಿಂಗ್ ಡಿಜಿಟಲ್ ಸಿಗ್ನಲ್ ಅಂತ ನಿಮಗೂ ಗೊತ್ತಾಗುತ್ತೆ, ಓಕೆನಾ. ಇಷ್ಟು ನಮಗೆ ಗೊತ್ತಾಗುತ್ತೆ, ಓಕೆ. ಸೊ ಈಗ ಬನ್ನಿ ಮೇನ್ ಟಾಪಿಕ್ ಅಂದರೆ, ಓಕೆ, ಆ್ಯಕ್ಟಿವ್ ಬಜರ್ ಪ್ಯಾಸಿವ್ ಬಜರ್ ಅಂದರೆ ಏನು. ಸೊ ಇದು ನಾನು ತುಂಬ ಡೀಪಾಗಿ ಪ್ರೀವಿಯಸ್ ಕ್ಲಾಸಸಲ್ಲಿ ಮಾಡಿದ್ದೀನಿ. ಫೌಂಡೇಶನ್ಸ್ ಇರ್ತಲ್ಲ, ನೋಡ್ಕೊಂಬಂದು ನಾನು ಜಸ್ಟ್ ಈಗ ಅದ್ರ ಬಗ್ಗೆ ಮಾತಾಡ್ತಾ ಮತ್ತೆ ಟೈಮ್ ವೇಸ್ಟ್ ಮಾಡೋಲ್ಲ. ಜಸ್ಟ್ ನಿಮಗೆ ಆ್ಯಕ್ಟಿವ್ ಬಜರ್ ಪ್ಯಾಸಿವ್ ಬಜರ್ ಅಂದರೆ ಜಸ್ಟ್ ಆ್ಯಕ್ಟಿವಲ್ಲಿ ಆಸಿಲೇಟರ್ ಇರುತ್ತೆ, ಪ್ಯಾಸಿವಲ್ಲಿ ಆಸಿಲೇಟರ್ ಇರಲ್ಲ. ಇಷ್ಟೇ ನಾನು ಸಿಂಪಲಾಗಿ ಹೇಳ್ತೀನಿ. ಅದು ಡೀಪಾಗಿದೆ, ನೋಡ್ಕೊಂಬನ್ನಿ, ಓಕೆನಾ. ಕಮಿಂಗ್ ಟು ಅವರ್ ಪ್ರಾಜೆಕ್ಟ್, ಓಕೆ. ಈಗ ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ ಜಸ್ಟ್ ತುಂಬ ಸಿಂಪಲ್ ಇದು, ಏನಿಲ್ಲ ಕಂಡ್ರು. ಒಂದು ಸೈಡ್ ನೆಗೆಟಿವ್ನ ಗ್ರೌಂಡ್ ಕೊಟ್ಟಿದ್ದೀನಿ, ಓಕೆನಾ. ವೈಟು ಗ್ರೌಂಡು, ಇನ್ನೊಂದು ಇಲ್ಲಿ ಆರೆಂಜ್ ಇದೆ, ಇದು ಆರೆಂಜನ್ನು ಪಾಸಿಟಿವ್ ಕೊಡ್ತೀವಿ. ಆ ಪಾಸಿಟಿವ್ ಕೊಡ್ತೀನಿ. ಈ ಕಡೆ ಸೈಡ್ ಎಷ್ಟು ಡಿಜಿಟಲ್ ಪಿನ್ ನಂಬರು, ಡಿಜಿಟಲ್ ಪಿನ್ ಎಷ್ಟು 8, ಓಕೆನಾ. 8 ಕೊಟ್ಟಿದ್ದೀನಿ. ಜಸ್ಟ್ ಏನು ಮಾಡ್ತೀನಿ, ಸಿಂಪಲ್ ಪ್ರೋಗ್ರಾಮ್ ನೋಡಿ, ಕಾಣಿಸ್ತಿದೆ ಇಲ್ಲಿ ಏನು 8 ಬಜರ್ ಎಷ್ಟು ಪಿನ್ ನಂಬರ್ 8. ಪಿನ್ ಮೋಡ್ ಏನು ಬಜರ್ ಔಟ್ಪುಟ್, ಓಕೆನಾ. ಬಜರ್ ಒಂದು ಔಟ್ಪುಟ್ ಡಿವೈಸು, ಹಂಗೆ ಬಜರ್ ಔಟ್ಪುಟ್. ಅದೇನೇನು ವೈಟ್ ಲೂಪ್ ರನ್ ಆಗ್ತಾನೆ ಇರಲಿ. ಏನು ಲೂಪ್ ಇದು, ಪ್ರತಿ 1 ಸೆಕೆಂಡಿಗೂ ಬಜರ್ ಸೌಂಡ್ ಮಾಡಲಿ ಮತ್ತು ಕಮ್ಮಿ, ಸೌಂಡ್ ಮಾಡಲಿ ಕಮ್ಮಿ, ಇದು ಲೂಪಲ್ಲಿ ಇದೆ. ಇಷ್ಟೇ ಸಿಂಪಲ್ ಪ್ರಾಜೆಕ್ಟ್, ಓಕೆನಾ. ಇದು ನನ್ನ ಇನ್ನೊಂದು ಸರಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ, ಓಕೆನಾ. ಎಸ್, ಅಪ್ಲೋಡಿಂಗ್ ಆಯಿತು. ಈಗ ನೋಡಿ ಬಜರು ಪಯ್ಯೋ ಅಂತ ಸೌಂಡ್ ಮಾಡುತ್ತೆ, ಓಕೆನಾ. ನಾನು ಇಲ್ಲಿ ವೈರ್ ಕಿತ್ತಿದ್ದೆ ಸುಮ್ಮನೆ ಸೌಂಡ್, ಓಕೆನಾ. ಪ್ರತಿ 1 ಸೆಕೆಂಡಿಗೂ ಕೂಡ ಸೌಂಡ್ ಆಗ್ತಿದೆ, ಓಕೆನಾ. ಈ ರೀತಿ ನಮ್ಮ ಬಜರ್ ಪ್ರಾಜೆಕ್ಟ್, ಓಕೆನಾ. ದಿಸ್ ಕಂಪ್ಲೀಟ್ಸ್ ಅವರ್ ಲೆವೆಲ್ 1, ಓಕೆ. ಸೊ ಫೈನಲಾಗಿ ಒಂದು ಲೆವೆಲ್ 1 ರಿವೈಸ್ ಮಾಡಬೇಕು ಅಂದರೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಓವರಾಲ್ ಹೇಳಬೇಕು ಅಂದರೆ ನಮ್ಮ ಲೆವೆಲ್ 1ನಲ್ಲಿ ನಾವೇನು ಮುಗಿಸಿದ್ದೀವಿ ಅಂದರೆ, ಫಸ್ಟ್ ನಮಗೇನು ಅರ್ಥ ಆಯಿತು, ಆರ್ಡಿನೋ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಡಿವೈಸ್ನ ಅಂತ, ಓಕೆನಾ. ದೆನ್ ಹೌ ಆರ್ಡಿನೋ ಕಂಟ್ರೋಲ್ಸ್ ಬ್ರೈಟ್ನೆಸ್ ಅಂತ ಗೊತ್ತಾಯಿತು ಎರಡನೇದರಲ್ಲಿ, ಓಕೆನಾ. ಮೂರನೇದರಲ್ಲೇನು ಹೌ ಆರ್ಡಿನೋ ರಿಸೀವ್ ಇನ್ಫಾರ್ಮೇಷನ್ ಯಾವ ರೀತಿ ರಿಸೀವ್ ಮಾಡುತ್ತೆ ಅಂತ ಗೊತ್ತಾಯಿತು. ದೆನ್ ಇಲ್ಲಿ ಡಿಸಿಷನ್ ಮೇಕಿಂಗ್, ಓಕೆನಾ. ದೆನ್ ಇನ್ನೇನು ಅರ್ಥ ಆಯಿತು, ಬೇಸಿಕ್ ಆರ್ಡಿನೋ ಪ್ರೋಗ್ರಾಮಿಂಗ್. ನಾನು ಹೇಳಿದ ಲೂಪ್ ಹೆಂಗೆ, ಸೆಟಪ್ ಹೆಂಗೆ, ಪಿನ್ ಮೋಡ್ಸು ಯಾವ್ಯಾವು, ಮತ್ತು ಡಿಜಿಟಲ್ ರೈಟು, ಅನಲಾಗ್ ರೈಟು, ಓಕೆನಾ. ಇದು ಮತ್ತು ಡಿಲೇ ಗೊತ್ತಾಯಿತು, 1000 ಅಂದರೆ 1 ಸೆಕೆಂಡು, ಈ ಥರ ಎಲ್ಲ ಅಲ್ವಾ. ಸೊ ಕಂಪ್ಲೀಟ್ ಈಗ ನಮಗೆ ಮೀನ್ಸು ಓವರಾಲ್ ಲೆವೆಲ್ 1ನಲ್ಲಿ ನಮಗೆ LED, ರೆಸಿಸ್ಟರು, ಪುಷ್ ಬಟನ್ನು, ಬಜರು, PW ಪಿನ್ಸು, ಇನ್ಪುಟ್ ಔಟ್ಪುಟ್ಟು, ಮತ್ತು ಫ್ಲೋಟಿಂಗ್ ಪಿನ್ನು, ಪುಲ್ ಡೌನ್ ರೆಸಿಸ್ಟರ್, ಇವೆಲ್ಲ ಅರ್ಥ ಆಯಿತು. ಅದೇಂದ್ರಪ್ಪ. ಈಗ ನೋಡಿ ನೆಕ್ಸ್ಟ್ ಲೆವೆಲ್ 2 ಹೋಗೋಣ, ಓಕೆ. ಅಲ್ಲಿ ಸೆನ್ಸಸ್ ಪ್ರಾಜೆಕ್ಟ್ ಇರ್ತದೆ, ಓಕೆ. ಐ ಹೋಪ್ ಎಲ್ಲ ಅರ್ಥ ಆಗಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಓಕೆ. ಥ್ಯಾಂಕ್ ಯು. ಲೆವೆಲ್ 2 ಹೋಗೋಣ, ಸಿಗೋಣ ಅಲ್ಲಿ.